ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಅಂತ. ಎಸ್, ನಾನಂತೂ ವ್ಲಾಗ್ ಮಾಡಿ ತುಂಬಾ ದಿನ ಆಯಿತು. ಆಲ್ಮೋಸ್ಟ್ ಲೈಕ್ 1 ಮಂತ್ ಆಗ್ತಾನೆ ಬಂತು. ಸೊ ಬಿಕಾಸ್ ಆಫ್ ಸಮ್ ಸರ್ಟನ್ ರೀಸನ್ಸ್ ನನಗೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತು ತುಂಬಾ ಸ್ಪೆಷಲ್ ಡೇ ಆಗಿರೋ ಕಾರಣ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೀನಿ. ಅಂದರೆ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಶೂಟ್ ಮಾಡಿಕೊಂಡೆ. ಸೊ ಮಾರ್ನಿಂಗ್ ಎದ್ದು ರೆಡಿಯಾಗಿ ಈ ಥರ ನಾನು, ಹಸ್ಬೆಂಡು ಮತ್ತು ಪಾಪು ಟೆಂಪಲ್ಗೆ ಅಂತ ಹೇಳಿ ಬಂದ್ವಿ. ಏನು ವಿಶೇಷ ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ವ್ಲಾಗ್ನ ಎಲ್ಲೋ ಮಿಸ್ ಮಾಡ್ದಿರಾನು ನೋಡಿ. ಖಂಡಿತ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದ್ವಿ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಅಂತ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿರುತ್ತೆ. ಹಾಗೆ ಇಲ್ಲಿ ವಿಶೇಷತೆ ಅಂದರೆ ಗುಬ್ಬಚ್ಚಿಗಳಿರುತ್ತೆ, ತುಂಬ ಕ್ಯೂಟಾಗಿ ಸೌಂಡ್ ಮಾಡ್ತಿರುತ್ತೆ ಯಾವಾಗಲೂ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನನ್ನ ವ್ಲಾಗಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ, ಎಸ್, ಇವತ್ತು ನಮ್ಮ 6th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಈ ಒಂದು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಕಸಿನ್ಸು, ಆಮೇಲೆ ನನ್ನ ಸಿಸ್ಟರ್ಸು ಎಲ್ಲರೂ ಮನೆಗೆ ಬಂದಿದ್ದಾರೆ. ಸೊ ಮಾರ್ನಿಂಗಿಂದ ತುಂಬ ಬ್ಯುಸಿಯಾಗಿದ್ದ ಕಾರಣ ನಾನು ಸಣ್ಣ ಅಲ್ಲಲ್ಲೇ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಅಂದರೆ ಟೆಂಪಲ್ಗೆ ಹೋಗಿದ್ದು, ಆ ಥರ ಸಣ್ಣ ಚಿಕ್ಕದೆಲ್ಲ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ವಿಡಿಯೋ ಮಾಡಿದ್ದೆ ಕ್ಲಿಪ್ಪಿಂಗ್ಸ್ಗಳನ್ನ. ಸೊ ಮನೆಯಲ್ಲಿ ಇವಾಗ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ನೋಡಿ 9 o'clock ನೈಟ್ ಆಗಿದೆ ಟೈಮ್ ಬಂದು. ಸೊ ಇವಾಗ ನಾನು ರೆಡಿ ಆದೆ, ಫ್ರೆಶ್ ಅಪ್ ಆಗಿ ಈಗ ರೆಡಿ ಆದೆ. ಅಂದರೆ ಈ ಡ್ರೆಸ್ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದ್ದು, ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತಲೇ ಹೇಳಿಬಿಟ್ಟು ಈ ಡ್ರೆಸ್ ಕೊಡಿಸಿದ್ರು. ಚೂಡಿದಾರ್ ಸೆಟ್ ಇದು. ಆ್ಯಂಡ್ ನಾಳೆ ನಮ್ಮ ಮನೆಯಲ್ಲಿ ತುಂಬ ಸ್ಪೆಷಲ್ ಅಂತಂದರೆ, ಇನ್ನೊಂದು ಸ್ಪೆಷಲು ಅಯ್ಯಪ್ಪ ಸ್ವಾಮಿ ಪೂಜೆ ಕೂಡ ಇಟ್ಕೊಂಡಿದ್ದೀವಿ. ಸೊ ಇವಾಗ ಕೇಕ್ ಕಟ್ಟಿಂಗು ಮತ್ತು ಸರ್ಪ್ರೈಸು ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತೆ. ನಾನು ನನ್ನ ಹಸ್ಬೆಂಡ್ಗೆ ಒಂದು ಗಿಫ್ಟ್ ಕೊಡ್ಸೀನಿ. ಅದು ಅವನಿಗೂ ಗೊತ್ತು ಏನು ಅಂತ ಹೇಳಿಬಿಟ್ಟು. ಅದನ್ನು ನೀವು ನೋಡಿ ಏನು ಅಂತ ಹೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ. ಗಿಫ್ಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ವ್ಲಾಗ್ನ ಕಂಪ್ಲೀಟಾಗಿ ಎಂಡ್ ತನಕನೂ ನೋಡಿ ಬನ್ನಿ. ಓಪನ್. ಫಿಲಮ್ ಅಲ್ಲೆಲ್ಲ ಮಾಡ್ತಾರಲ್ಲ, ಹೋಗು ಮಾಸ ಮಧ್ಯದಲ್ಲಿ ಹೋಗಮ್ಮ. ಯಾಕೆ ಇದ್ಯಾವುದೋ ಕಾಣಿಸ್ತಾನೆ ಪೀಸು ಒಳಗಡೆ. ಲೈಟ್ ಬರ್ತಾ ಇಲ್ಲ. ಹ್ಯಾಪಿ ಆನಿವರ್ಸರಿ ಬೋತ್ ಆಫ್ ಯು. ವಿಶ್ ಮಾಡು ವಿರಾಟ್. ಈಗ ಇವಾಗ ವಿಶ್ ಮಾಡಮ್ಮ. ಹ್ಯಾಪಿ ಆನಿವರ್ಸರಿ. 12 ಗಂಟೆಗೆ ಮಾಡ್ದ ಕಣ. ಹೇಳಮ್ಮ ನೀಟಾಗಿ. ವಿಡಿಯೋ ಮಾಡ್ತಿದ್ದೀವಿ, ಹೇಳು. ಈ ಲೈಟ್ ಚೆನ್ನಾಗಿ ಬರುತ್ತೆ. ನೀನ್ ತಿನ್ಸ್ಬೇಕು ವಿರಾಟ್. ಕೆಳಗಡೆ ಒಂಚೂರು ಬೊಕ್ಕಡ್ರವ ತಿನ್ನಿಸ್ತಾನೆ. ಇಲ್ಲ, ಅವ್ನ ಮೇಲೆ ಎತ್ಕೊಳ್ಳಿ, ಅಲ್ಲಿ ಲೈಟ್ ಚೆನ್ನಾಗಿ ಬರ್ತೈತೆ ಅದಕ್ಕೆ. ನಿನ್ಸ್ಕೊಳ್ಳಿ ಟೇಬಲ್ ಮೇಲೆ. ಬಾಯಿ ಒರ್ಸಿ ಒಂದೊಂಚೂರು. ಸ್ಮೈಲ್ ವಿರಾಟ್. ನೀವು ಹಂಗೆ ಕೈ ಹಿಡ್ಕೊಳ್ಳಿ ಅದಕ್ಕೆ. ಸ್ಮೈಲ್ ವಿರಾಟ್. ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ. ಈಗ ಅವನ್ನ ನೋಡಿ ಇಬ್ರು ಹತ್ರ ಬನ್ನಿ. ಎತ್ಕೆ ಮನೆ ನೀವು. ತಗೊಳ್ಳೋಣ, ಅದಾಗ್ಲಿ. ಮಾತಾಡೇ. ಇದು ಸರ್ಪ್ರೈಸ್ ಗಿಫ್ಟ್ ಅಲ್ಲ, ಪೃಥ್ವಿಗೆ ಗೊತ್ತು ಈ ಗಿಫ್ಟ್. ಯಾಕೆಂದ್ರೆ ಇಬ್ರು ಒಟ್ಟಿಗೆನೆ ಮಾಡ್ಸಕ್ ಹೋಗಿದ್ದು, ಅದಕ್ಕೆ ಸರ್ಪ್ರೈಸ್ ಆಗ್ಲಿಲ್ಲ ಗಿಫ್ಟ್. ಗೊತ್ತು ಪೃಥ್ವಿಗೆ. ಇದು ನನ್ನ ಕಡೆಯಿಂದ ಆನಿವರ್ಸರಿ ಗಿಫ್ಟ್. 6 yearsಗೆ ಫಸ್ಟ್ ಟೈಮ್ ಗೋಲ್ಡ್ ಗಿಫ್ಟ್ ಕೊಡ್ತಾ ಇರೋದು. ಹೆಂಗಿದೆ ಬಾಬಾ? ಸೂಪರ್. ನಾನೇ ನೋಡಿ ಮಾಡಿಸಿರೋದಲ್ವಾ.
ಖುಷಿಗೆ ಮಾತೇ ಬರ್ತಾ ಇಲ್ಲ. ವಿರಾಟ್ ಅಲ್ಲಿ ನೋಡ್ ಮಮ್ಮಿ ಗಿಫ್ಟ್ ನ ಎರಡು ದಿನದಲ್ಲಿ ದಪ್ಪ ಆಗ್ಬಿಟ್ಟವ್ರಿ. ಎಲ್ಲಾನು ತಿನ್ನೋದಲ್ಲ. ಇಲ್ಲ ದಪ್ಪ ಅಲ್ಲ ಕ್ಷೇಮ, ಅದು ಆಕ್ಚುಲಿ ಇಲ್ಲಿಗೆ ಬಂದಾಗ ಅದು ಕರೆಕ್ಟಾಗಿ ಕುತ್ಕೊಬೇಕಂತೆ. ಲೂಸ್ ಆದ್ರೆ ಇದಾಗಿರಲ್ಲ. ಕರೆಕ್ಟಾಗಿ ಅವನು ಕುತ್ಕೋಬೇಕು ಅಂದ್ರೆ ಅದು ಸ್ವಲ್ಪ ಟೈಟ್ ಇರಬೇಕು. ಮೇಲ್ಗಡೆ ಒಂಚೂರು ಒಂದು ಇಟ್ಕೊಳ್ಳಿ ಹಂಗೆ. ಒಂದು ಫೋಟೋ ಸರಿ ಹೋಗಲ್ಲ ಹಾಕಿ ಸುಮ್ಮನೆ ಇರ್ಬೇಕು. ನಿಮ್ ಹಸ್ಬೆಂಡ್ ಒಂದ್ ಗಿಫ್ಟ್ ಇದೆ, ಅದ್ ಬೇಕು ಅಂದ್ರೆ ಇಲ್ಲೆಲ್ಲಾ ಕಡೆ ಹುಡುಕ್ಬೇಕು, ಒಂದೇ ಒಂದ್ ಜಾಗದಲ್ಲಿ ಅದೇ ಇಷ್ಟಲ್ಲೇ ಇದೆಯಾ? ಸಿಗ್ದಾರ. ಇಷ್ಟೇ ಅಂದ್ರೆ ಟೆರೆಸ್ ಹಾಕಿ ಹೇಳಿದ್ ನಾನು ಇಷ್ಟ. ಟೆರೇಸ್ ಅಲ್ಲಿ ಇದೆ. ನಾನು ಹುಡ್ಕೊಡ್ತೀನಿ ಇಲ್ಲ ಇಲ್ಲ ಇಲ್ಲ, ನೀವು ಮಾತ್ರ ಹುಡುಕ್ಬೇಕು. ಯಾರು ಹೆಲ್ಪ್ ಮಾಡಿ ಅವ್ರಿಗೆ ಸಿಕ್ತು ಅಂದ್ರೆ ಅವ್ರಿಗೆ. ಹ್ಞೂ ಅದೇ ನಾವು 6ನೇ ಫ್ಲೋರ್ ಅಲ್ಲಿ ಇಟ್ಟಿವಿ. ಐಡಿಯಾ ಕೊಡಂಗಿಲ್ಲ. ಇಲ್ಲ ಐಡಿಯಾ ಕೊಡಂಗಿಲ್ಲ. ಏ ಇಲ್ಲ ಸುಮ್ನೆ ಹಿಂಗಂದೆ. ಹಂಗೆ ಕಟ್ಟಬೇಕು. ಸೈಲೆನ್ಸ್. ಸಿಕ್ಕಿಲ್ಲ ಅಂದ್ರೆ ಗಿಫ್ಟ್ ನಮ್ಗೆ. ವಿರಾಟ್ ಹೇಳ್ತಾನೆ ಎಲ್ಲ ಐತಮ್ಮ ಗಿಫ್ಟು. ಅವನ್ಗೆ ಗೊತ್ತಿಲ್ಲ, ಅವ್ನ್ಗೆ ಹೇಳ್ಬಿಟ್ರೆ ಹೇಳ್ಬಿಡ್ತಾನೆ ಅಂತಾನೆ. ಸಾಕು ಈ ಕಡೆ ಬಾ, ಸಾಕು ಬಾ ಈ ಕಡೆ. ಅದಕ್ಕೆ ನಿನ್ ಮುಂದೆ ಇಟ್ಟಿಲ್ಲ ನಾವು. ಸುತ್ತ ಹುಡುಕ್ಬೇಕು ಬರೀ ಇದ್ರೊಳಗೆ ಅಲ್ಲ, ಇದರಿಂದ ಸ್ವಲ್ಪ ಆಚೆ ಹೋಗ್ಬೇಕು. ಅದು ನೋಡ್ತೀನಿ ರೇ ಬಮ್ಮ ಒಂಚೂರು. ಅಮ್ಮುಚಿಕ್ಕಿ ಯು ಸ್ಪಾಯ್ಲಿಂಗ್. ನೀವು ಅವ್ರು ಸ್ಪಾಯ್ಲರೇ ಇಲ್ಲ ಹುಡುಕ್ಬಿಟ್ಟಿಲ್ಲ. ಇದು ಬೀಗ ಅದು ಒಂದು ಒಳಗಡೆ ಇರ್ಬೋದು. ಒಳಗಡೆ ಎಲ್ಲ ಇಟ್ರೆ ಎಲ್ಲ ಕೆತ್ಕಾಗತ್ತಾ? ಈ ಪೋರ್ಷನ್ ಅಲ್ಲಿ ಇಲ್ಲ. ಹಾ ಓಕೆ. ನಾವು ಕೈ ತೊಳ್ಕೊ ಬಮ್ಮ ವಿರಾಟ್. ಈ ಏಣಿಯಿಂದ ಆ ಕಡೆಗೆ, ನಮ್ಮ ಅಪ್ಪ ನಿಂತಿರೋದ್ರಿಂದ ಈ ಕಡೆ. ಹಾ ಏನಿಂದ ಈ ಕಡೆಗೆ ಇಲ್ಲಿ ಯಾವ ಮರ ಐತೆ? ಕಸದ ಮರ ಐತಲ್ಲ. ಓ ಸಿಕ್ತು 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 ಸಿಕ್ತು. ಈ ಕಸದ ಮರದಲ್ಲಿ ಏನಿಲ್ಲ, ಇಲ್ಲೇ ಸಿಕ್ತಲ್ಲ ಇನ್ನೇನು. ಓ ನಡಿ. ಹಾ ಫೈನಲಿ ಗಾಟ್ ಮೈ ಗಿಫ್ಟ್. ಎಲ್ಲಿ ಪೃಥ್ವಿ? ಚೂರು ಮಧ್ಯ ಸರಿ ಮಧ್ಯ ಅಲ್ಲಿ ಹೋಗಮ್ಮ ನೀನು. ಓ ಇದ್ಯಾರು ನೋಡಿದ್ದೀರಾ? ಹಂಗೆ ಇಟ್ಕೊಳ್ಳಿ, ಒಂಚೂರು ಕೈ ತೆಗಿ photo ನಿಮ್ಗೆ. ಬನ್ನಿ ಆಂಟಿ ನೋಡಿ. ಪೃಥ್ವಿ ಇಲ್ಲಿ ನೋಡು. ನೋಡಿದ್ದೀರಾ? ಯಾರು ನೋಡಿಲ್ಲ, ನೋಡೋರಂತೆ. ಇಲ್ಲ ಪೃಥ್ವಿಗೆ ತೋರಿಸಿಲ್ಲ. ನಾನು ಇವಾಗ್ಲೇ ನೋಡ್ತಾ ಇದ್ದೀನಮ್ಮ. ನಿನಗೆ ನನ್ಗೆ ಇಬ್ರಿಗೆ ಗೊತ್ತು. ನಂಗೆ ಗೊತ್ತು ಒಟ್ಟು. ಏನಿರ್ಬೋದು. ಒಂದ್ ಸ್ವಲ್ಪ ನಮ್ಗೊಂಚೂರು ತೋರಿಸ್ತೀರಾ? ಇಷ್ಟ ಆಯ್ತಾ? ಹಂಗೇರಿ 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 ತಮ್ಮನೇ ಏನಣ್ಣ ಹಂಗೇರಿ. ಅವ್ರು ಬೇಕು ಅಂತಿದ್ದಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಬೇಡ ಗೋಲ್ಡ್ ಅಂತ, ನಾನು ಗೋಲ್ಡ್ ಶಾಪ್ಗೆ ಹೋದಾಗೂ ನಾನು ಏನು ತಗೊಳ್ಳೋದು ಬೇಡ ಅಂತಾನೆ ಇದ್ದೆ. ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಬೇಡ, ಗೋಲ್ಡ್ ಜಾಸ್ತಿ ಆಗಿದೆ ಅಂತ. ಬೇಡ ಅಂದ್ರೆ ಕೊಡಿ, ಪರವಾಗಿಲ್ಲ. ಅಲ್ಲ ಪಾಪ ಅವನಿಗೆ ಸುಮ್ಮನೆ ಬರ್ಡನ್ ಬೇಡ ಅಂತ. ಅವನಿಗೆ ಪಾಪ ಮತ್ತೆ ಹೋದ ವರ್ಷನೂ ಕೊಡ್ಸಿದ್ದ ಅವನು ಚಿಕ್ಕದು ಇದು ಸ್ಟೆಡ್. ಕೇಕ್ ಕಟ್ಟಿಂಗು ಸರ್ಪ್ರೈಸಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಾವು ಮನೇಲಿ ಎಲ್ಲ ಆದಮೇಲೆ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಆವಾಗ ಡಿಸೈಡ್ ಮಾಡಿ ಅಲ್ಲೇ ಮನೆ ಹತ್ರ ಇರುವಂತಹ, ಅಂದರೆ ಮೈಸೂರು ರೋಡಲ್ಲಿ ಇರುವಂತಹ ಒಂದು ಹೋಟೆಲ್ಗೆ ಬಂದ್ವಿ. ಗಸೆ ಹಾಲು, ಗ್ಯಾಸ್ ಗೆಸೆ ಹಾಲು. ಲೇಟಾಗಿ ಬಂದಿದ್ದ ಕಾರಣ ನಮಗೆ ಹೋಟೆಲ್ನಲ್ಲಿ ಅಷ್ಟೊಂದು ವೆರೈಟಿ ಏನು ಅವೈಲೇಬಲ್ ಇರಲಿಲ್ಲ. ಬರೀ ನಾನು ಪರೋಟ ಹಾಗೆ ಫ್ರೈಡ್ ರೈಸು ಈ ಥರನೇ ಸಿಕ್ಕಿದ್ದು. ಸೊ ಅದನ್ನೇ ತಿಂದ್ಕೊಂಡು ಮನೆಗೆ ಬೇಗ ಹೊರಟ್ವಿ. ಯಾಕೆಂದರೆ ನಮಗೆ ಮಾರನೇ ಬೆಳಗ್ಗೆ ಅಯ್ಯಪ್ಪನ ಪೂಜೆ ಇತ್ತು. ಸೊ ತುಂಬಾ ಕೆಲಸಗಳು ಕೂಡ ಪೆಂಡಿಂಗ್ ಇತ್ತು. ಸೊ ಮಾರ್ನಿಂಗ್ ಬೇಗ ಎದ್ದೊಳ್ಬೇಕಾಗಿತ್ತಲ್ಲ, ಅದಕ್ಕೆ ಅಂತ ಹೇಳಿ ಬೇಗ ಮನೆಗೆ ಹೋಗಿ ಆರಾಮಾಗಿ ಮಲ್ಕೋಣ ಅಂತ ಹೇಳಿ ಬೇಗ ಹೊರಟ್ವಿ. ಸೊ ಅಯ್ಯಪ್ಪನ ಪೂಜೆ ಹೇಗಿತ್ತು, ಹೇಗೆಲ್ಲ ಮಾಡಿದ್ವಿ ಅಂತ ಹೇಳಿ ನೋಡಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಅಯ್ಯಪ್ಪನ ಪೂಜೆ ಫಸ್ಟ್ ಟೈಮ್ ನಾವು ನಮ್ಮ ಮನೆಯಲ್ಲೇ ಮಾಡಿಸಿದ್ದು. ನಮಗಂತೂ ಬಹಳ ಖುಷಿ, ಸಂತೋಷ, ಸಂಭ್ರಮ ಇತ್ತು ಮನೆಯಲ್ಲಿ. ನೀವು ನೋಡಿ ಹೇಗಿತ್ತು ಪೂಜೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಅಯ್ಯಪ್ಪನ ಪೂಜೆಗೆ ಅಂತ ಹೇಳಿ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ರು ಕಸಿನ್ಸು, ಭೂಮಿಕಾ ಎಲ್ಲರೂ ಸೇರಿಕೊಂಡು.
ಅಭಿಷೇಕಕ್ಕೆ ಅಂತ ಅವರೆಲ್ಲನೂ ರೆಡಿ ಮಾಡ್ಕೊತಾ ಇದ್ದಿದ್ದು. ಸೊ ನೋಡಿ, ಇದು 3 ವಿಗ್ರಹಗಳು, ಅಯ್ಯಪ್ಪ, ಮುರುಘಾ ಹಾಗೆ ವಿಘ್ನೇಶ್ವರ. 3 ವಿಗ್ರಹಗಳ ದೇವ್ರ ಮನೆಯಲ್ಲಿ ಇಟ್ಟು, ಆಮೇಲೆ ಸೆಂಟರ್ ಆಫ್ ದಿ ಹಾಲ್ ಅಂದರೆ ಹಾಲ್ ಮಧ್ಯದಲ್ಲಿ ಒಂದು ಟೇಬಲ್ನ ಇಟ್ಟು ಅದ್ರ ಮೇಲೆ 3 ವಿಗ್ರಹಗಳನ್ನ ಇಟ್ಟು ಅಭಿಷೇಕ ಮಾಡ್ತಿದ್ದಿದ್ದು. ಸೊ ನೋಡಿ ಅಭಿಷೇಕ ಎಲ್ಲ ಹೇಗಾಗುತ್ತೆ ಅಂತ ನೀವೇ ನೋಡಿ. ನಮಗಂತೂ ತುಂಬಾ ಖುಷಿ ಆಯಿತು. ವಿಗ್ರಹ ಅಂತೂ ಅಯ್ಯಪ್ಪ ಸ್ವಾಮಿ ವಿಗ್ರಹ ಅಂತೂ ಹೇಗಿತ್ತು ಅಂತಂದರೆ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು. ಅಷ್ಟು ಕಳೆಯಾಗಿತ್ತು, ಅಷ್ಟು ಚೆನ್ನಾಗಿತ್ತು. ನೀವೇ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಇವಾಗ ನೀವು ನೋಡ್ತಾ ಇರೋದೆಲ್ಲ ಅಭಿಷೇಕ ಐಟಮ್ಗಳು. ಅಂದರೆ ಅವರು ಏನೇನೆಲ್ಲ ಲಿಸ್ಟ್ ಬರೆದು ಕೊಟ್ಟಿರೋ ಅಭಿಷೇಕಕ್ಕೆ ಏನೇನು ಬೇಕು ಅಂತೆಲ್ಲ ಹೇಳಿದ್ರಲ್ವ, ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ವಿ. ಒನ್ಸ್ ಅಭಿಷೇಕ ಸ್ಟಾರ್ಟ್ ಆಗಿದ ತಕ್ಷಣ ಒಂದೊಂದೇ ಅವರಿಗೆ ಕೊಡಬೇಕಾಗಿತ್ತು. ಸೊ ನೋಡಿ, ಇಲ್ಲಿ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಾಲು, ತುಪ್ಪ, ಮೊಸರು, ಸಕ್ಕರೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ವಿ. ತುಂಬ ಚೆನ್ನಾಗಿ ಅಭಿಷೇಕನ ಮಾಡಿಕೊಟ್ರು. ನೋಡಿ ಹೇಗಿದೆ ಅಭಿಷೇಕ ಅಂತ ಹೇಳಿ. ಇವಾಗ ನೋಡೋ ಕ್ಲಿಪ್ಪಿಂಗ್ಸ್ನ ಎಲ್ಲರೂ ಸ್ಕ್ರೀನ್ನ ದೊಡ್ಡದು ಮಾಡ್ಕೊಂಡು ನೋಡಿ, ಆವಾಗ ನಿಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸ್ವೀಕರಿಸು ಬಾರೋ ಗಣನಾಯಕ, ನಮ್ಮ ರಕ್ಷಿಸು ಬಾರೋ ಗಣನಾಯಕ. ಕಾವಡಿಗೆ ಎಲ್ಲನಿಗೆ ಮುರುಗನಿಗೆ ಅರೋಹರ 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 ಅರೋಹರ. ಅಯ್ಯಪ್ಪ ಸೋದರನೇ ಶ್ರೀರಾಮರುಗ, ಇನ್ನು ಗಣೇಶ ಸೋದರನೇ ಜಯ ಮರುಗ. ಮುರುಗ ಕಾವಡಿಗೆ ಎಲ್ಲನಿಗೆ ಮುರುಗನಿಗೆ ಅರೋಹರ ಅರೋಹರ ಅರೋಹರ. ಎಪ್ಪತ್ತೆರಡು ಮನೆಯ ತುಳಿದುಸಿನ ನುಡೆಯ, ಏಳು ಬಾಯಿ ಮಣ್ಣುತ್ತದ ಒಳಗೆ ಯೋಗಿಯಾಗಿ ಮರದವರೇ.
ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಹಲೋ ಸ್ವಾಮಿಯೇ ಶರಣಮಯ್ಯಪ್ಪ. ರಂಗ 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 ವಿಠಲ 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 ರಂಗ ವಿಠಲ ಬೋಲೋ ರಂಗ 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 ವಿಠಲ 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 ರಂಗ ವಿಠಲ ಬೋಲೋ ರಂಗ 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 ವಿಠಲ 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 ರಂಗ ವಿಠಲ. ತಂದೆ ವಿಠಲ ನಮ್ಮ ತಾಯಿ ವಿಠಲ ತಂದೆ ತಾಯಿ ಬಂಧು ಬಳಗ ಎಲ್ಲ ವಿಠಲ ಅಮ್ಮ ತಂದೆ ತಾಯಿ ಬಂಧು ஒன்னாந்திருப்பணி சரணப்பனையப்பா ஐயனப்பனையப்பா. ரெண்டாம் திருப்பணி சரணப்பனையப்பா ஐயனப்பனையப்பா.